ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕೆಲವೊಂದೆರಡು ಮಾತುಗಳನ್ನು ನಾವು ಶ್ರೀ ರಾಯರ ಜೊತೆಗೆ ಮಾತಾಡೋಣ ಅನ್ನೋಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ವಿಡಿಯೋನ ಮಾಡ್ತಿರುವಂತಹ ಉದ್ದೇಶ ಒಂದೇ. ಶ್ರೀ ರಾಯರು ನಮಗೆ ಬರೀ ಬೃಂದಾವನದಲ್ಲಿ ಮಾತ್ರ ಇಲ್ಲ, ಸಶರೀರವಾಗಿ ಅವರು ಬೃಂದಾವನವನ್ನು ಪ್ರವೇಶ ಮಾಡಿದರೂ ಕೂಡ, ಸಶರೀರವಾಗಿ ಬೃಂದಾವನದಲ್ಲಿ ಇದ್ದರೂ ಕೂಡ ಅವರು ಪ್ರತಿ ಕ್ಷಣ ರಾಯರು ತಮ್ಮ ಭಕ್ತರ ಸುತ್ತಮುತ್ತನೇ ಅವರು ಓಡಾಡ್ತಾ ಇರ್ತಾರೆ. ಭಕ್ತರ ಕಣ್ಣೀರನ್ನು ಕೂಡ ಅವರು ಒರೆಸ್ತಾರೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಎಲ್ಲ ರೀತಿಯ, ನನ್ನೊಬ್ಬಂದಲ್ಲ, ನಿಜವಾಗ್ಲೂ ಯಾರೆಲ್ಲ ಶ್ರೀ ರಾಯರನ್ನ ಪೂಜಿಸ್ತಾರೋ ಅವರು ಎಲ್ಲರ ಒಂದು ಮನಸ್ಥಿತಿ ಮತ್ತು ನಂಬಿಕೆ ಕೂಡ, ಸತ್ಯವಾದ ನಂಬಿಕೆ ಕೂಡ ಅದಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಶ್ರೀ ಗುರು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಭಕ್ತರು ಹಲವಾರು ರೀತಿಯ ಭಕ್ತರಿರ್ತಾರೆ. ಅದರಲ್ಲಿ ನಾನು ಒಬ್ಬ ಕೂಡ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಹಲವಾರು ಜನರ ನೋವು ಕೂಡ, ಎಷ್ಟೋ ಜನಗಳ ನೋವು ಕೂಡ ಈ ಒಂದು ವಿಡಿಯೋದಲ್ಲಿ ಇರ್ಬೋದು ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕಂತ ಅಂದರೆ ನಾನು ಕೂಡ ಒಂದು ಸಲ ರಾಯರನ್ನ ಇದೇ ರೀತಿಯೇ ಕೇಳ್ಕೊಂಡಿದ್ದು, ನಮಗೂ ಕೂಡ ರಾಯರ ಆಶೀರ್ವಾದ ಮಾಡಿದರು, ತುಂಬ ಜನಕ್ಕೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಯಾರೆಲ್ಲ ರಾಯರನ್ನ ನಂಬಿದಿರೋ ನಿಮಗೂ ಕೂಡ ಖಂಡಿತವಾಗ್ಲೂ ಕೂಡ ಶ್ರೀ ರಾಯರು ಆಶೀರ್ವಾದವನ್ನು ಮಾಡ್ತಾರೆ. ರಾಯರಲ್ಲಿ ನಮ್ಮ ಪ್ರಾರ್ಥನೆ ಒಂದೇ. ಶ್ರೀ ಗುರು ರಾಯರೇ, ನಮಗಂತೂ ಸತ್ಯವಾಗ್ಲೂ ಹೇಳಬೇಕಂತ ಅಂದರೆ ಎಲ್ಲ ಇದ್ದು ಕೂಡ ಯಾರು ಇಲ್ಲದಂತೆ ನಮ್ಮ ಜೀವನ ಆಗಿದೆ. ನಮ್ಮ ಬಾಳು ಎಲ್ಲ ಇದ್ದು ಕೂಡ ಯಾರು ಇಲ್ಲದಂತ ಆಗ್ಬಿಟ್ಟಿದೆ. ಪ್ರತಿ ಸಲ ಯಾರ ಮೇಲೂ ಕೂಡ ನಂಬಿಕೆ ಇಡುವಷ್ಟು ಕೂಡ ನಮಗೆ ನಂಬಿಕೆ ಬರೋದೂ ಇಲ್ಲ, ನಂಬಿಕೆ ಬರ್ತಾನೂ ಇಲ್ಲ. ನಮ್ಮ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಯಾರಿಗೂ ಸಹ ಏನು ಹೇಳುವಷ್ಟು ಕೂಡ ಇಲ್ಲ. ಯಾಕಂದರೆ ಒಂದು ಕಡೆ ಸಾಲದ ಒತ್ತಡ ಆಯಿತು ಅಂದರೆ ಇನ್ನೊಂದು ಕಡೆ ಮನೆಯ ಜವಾಬ್ದಾರಿ ಆಗಿರುತ್ತೆ, ಇನ್ನೊಂದು ಕಡೆ ಕೆಲಸದಲ್ಲೂ ಕೂಡ ಒಂದು ಸರಿಯಾದ ಒಂದು ಸಂಬಳ ಅನ್ನುವಂಥದ್ದು ಸಿಗ್ತಾ ಇರಲ್ಲ. ನಂದು ಮಾತ್ರ ಅಲ್ಲ, ತುಂಬ ಜನಗಳ ಒಂದು ಪ್ರಶ್ನೆ ಕೂಡ ಈ ವಿಡಿಯೋದಲ್ಲಿ ಆಗಿರಬಹುದು. ಯಾಕಂದರೆ ನಾನು ಕೂಡ ಒಂದು ಸಮಯದಲ್ಲಿ ರಾಯರ ಹತ್ರ ಇದನ್ನೇ ಕೇಳ್ಕೊಂಡಿರುವಂಥದ್ದು, ಇದೇ ರೀತಿ ಅವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಶ್ರೀ ರಾಯರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಕಡೆ ಸಾಲದ ಒತ್ತಡ, ಒಂದು ಕಡೆ ಮನೆಯ ಜವಾಬ್ದಾರಿ, ಕೆಲವೊಬ್ಬರಿಗೆ ಕೆಲಸದಲ್ಲಿ ಬಿಸ್ನೆಸ್ಸಲ್ಲೂ ಕೂಡ ಅಷ್ಟೊಂದು ಅವರಿಗೆ ಅಂದರೆ ಐಷಾರಾಮಿ ಜೀವನ ನಡೆಸೋಷ್ಟು ಕೊಡಿ ಅಂತ ನಾನು ಯಾವತ್ತೂ ಕೂಡ ಕೇಳ್ತಾ ಇಲ್ಲ ನನ್ನಪ್ಪ. ನಾವು ಕೇಳ್ಕೊಳ್ಳೋದು ಒಂದೇ, ಆಡೋರ ಮುಂದೆ ಮತ್ತಿಷ್ಟು ಅವ್ರು ಆಡ್ಕೊಳ್ಳೋ ರೀತಿ ಆಗಬಾರ್ದು. ಶ್ರೀರಾಯರ ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಐಷಾರಾಮಿ ಜೀವನ ಬೇಕಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಬೇಕಾಗಿಲ್ಲ, ಕೋಟಿಗಟ್ಟಲೆ ದುಡ್ಡು ಮಾಡೋ ಆಸೆ ಅಂತೂ ಇಲ್ಲವೇ ಇಲ್ಲ. ನಮಗೆ ಬೇಕಾದಂಥದ್ದು ಒಂದು ಆಸೆ ಬೇಕಾಗಿರೋದಂತ ಅಂದರೆ ಅದು ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ನೆರಳು, ನಿಮ್ಮ ಪಾದ ಸೇವೆ, ಒಂದಿಷ್ಟು ನೆಮ್ಮದಿ. ನಾವು ಯಾರಿಗೂ ಕೊಡೋಷ್ಟು ಬೆಳೆಯೋದು ಬೇಡ ರಾಯರೇ, ಕೊಡುವಷ್ಟು ಬೆಳೆಯೋದು ಬೇಡ ನಾವು, ಆದರೆ ಮತ್ತೊಬ್ಬರ ಹತ್ರ ಕೈ ಚಾಚೋದು ಬೇಡ. ಇವಾಗ ಎಷ್ಟೋ ಜನಗಳ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲ ಇದ್ದಾರೆ, ತುಂಬ ಜನಗಳು ನಾನಿದ್ದೀನಿ ಅಂತಾರೆ, ಆದರೆ ಕಷ್ಟಕ್ಕೆ ಯಾರೂ ಕೂಡ ಬರ್ತಾ ಇಲ್ಲ. ಮಾಡೋರು ಕೂಡ ಎಷ್ಟಂತ ಸಹಾಯ ಮಾಡ್ತಾರೆ. ಈ ಕಷ್ಟಗಳೇ ದೂರ ಆದರೆ ಒಳ್ಳೇದಲ್ವಾ? ಮತ್ತೊಬ್ಬರ ಹತ್ರ ಕೈ ಚಾಚೋಗಿಂತ ಈ ಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋದು ಸಿಕ್ಕು, ನೆಮ್ಮದಿಯಿಂದ ಒಂದು ಊಟ ಮಾಡೋಕ್ಕೆ ಒಂದು ನಿಮ್ಮ ಆಶೀರ್ವಾದ ಮಾಡುವಷ್ಟು ಒಂದು ಆಶೀರ್ವಾದ ನಿಮ್ಮದು ಸಿಕ್ಕರೆ ಸಾಕು ರಾಯರೇ. ಇದನ್ನೇ ನಿಜವಾದ ರಾಯರ ಭಕ್ತರು ನಿಮ್ಮ ಹತ್ರ ಕೇಳ್ಕೊತಾ ಇರುವಂಥದ್ದು. ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಅಂತ ಕಣ್ಣೀರಾಗ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಮದುವೆ ಆದಮೇಲೆ ಸಂಸಾರದಲ್ಲಿ ಹೊಂದಾಣಿಕೆಗಳಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇದ್ದಾರೆ, ಇನ್ನೂ ಎಷ್ಟೋ ಜನ ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಕೂಡ ನೀವು ಮನಸ್ಸು ಮಾಡಿದ್ರೆ ಆಗಲ್ಲ ಅನ್ನುವಂತಹ ಮಾತು ಇಲ್ಲವೇ ಇಲ್ಲ ರಾಯರೇ. ಇದು ನಮಗೆ ಖಂಡಿತವಾಗ್ಲೂ ಕೂಡ ಗೊತ್ತಿದೆ. ಯಾಕೆ ನಾವು ನಿಮ್ಮನ್ನು ಯಾಕೆ ಇಷ್ಟೊಂದು ರಾಯರು ಇದ್ದಾರೆ ಅಂತ ನಂಬ್ತಾ ಇದ್ದೀವಿ ಅಂತ ಅಂದರೆ ನಿಮ್ಮ ಕರುಣೆ, ನೀವು ಪಟ್ಟಂತಹ ಕಷ್ಟ, ನಿಮ್ಮ ಮನಸ್ಸು, ನೀವು ಭಕ್ತರನ್ನು ನೋಡಿಕೊಳ್ಳುವ ರೀತಿ, ನೀವು ತಾಯಿ ಥರ ಕಣ್ಣೀರನ್ನ ಒರೆಸುವಂತಹ ರೀತಿ, ಯಾವುದೋ ಒಂದು ರೂಪದಲ್ಲಿ ಬರ್ತೀರಾ, ನಮಗೆ ಖಂಡಿತವಾಗ್ಲೂ ಕೂಡ ಗೊತ್ತಿದೆ. ನೀವು ಯಾವುದೋ ಒಂದು ರೂಪದಲ್ಲಿ ಬರ್ತೀರಾ. ನೀವು ಎಲ್ಲೂ ಸಹ ಹೋಗಿಲ್ಲ, ನೀವು ನಮ್ಮ ಜೊತೆಗೆ ಇದ್ದೀರಾ. ಬೃಂದಾವನದಲ್ಲಿ ಸಶರೀರವಾಗಿದ್ದರೂ ಕೂಡ ಎಲ್ಲರನ್ನೂ ಕೂಡ ನೋಡ್ತಾ ಇದ್ದೀರಾ ನನ್ನಪ್ಪ. ನೀವು ಎಲ್ಲರನ್ನೂ ಕೂಡ ನೋಡ್ತಾ ಇದ್ದೀರಾ. ಜಗತ್ತು ತುಂಬ ದೊಡ್ಡದಿದೆ, ಎಲ್ಲರ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾ ಇದ್ದೀರಾ. ಆದರೆ ನಮ್ಮ ಮೇಲೂ ಕೂಡ ಆದಷ್ಟು ಬೇಗ ನಿಮ್ಮ ಕರುಣೆ ಬರಲಿ ನನ್ನಪ್ಪ. ಯಾಕಂದರೆ ದಿನೇ ದಿನೇ ಕಷ್ಟಗಳು ಹೆಚ್ಚಾಗ್ತಾ ಇದೆ, ಕೆಲವ್ರದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಹೆಂಗಂದರೆ ರಾಯರು ಇದ್ದಾರೋ ಇಲ್ವೋ ನಾವು ನಂಬ್ತಾ ಇದ್ದೀವಿ. ನೋಡಿ ಗುರುರಾಯರನ್ನು ನಾನು ಒಂದು ಮಾತನ್ನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸತ್ಯವಾಗ್ಲೂ ಶ್ರೀ ರಾಯರಲ್ಲಿ ನಾನು ಹೇಳುವಂಥದ್ದೊಂದೇ, ನೀವಿದ್ದೀನಿ ಅನ್ನುವಂಥದ್ದು ಸತ್ಯವಾಗ್ಲೂ ನೀವು ತೋರಿಸ್ಕೊಟ್ಬಿಟ್ಟಿದ್ದೀರಾ. ನೀವು ಭಕ್ತರ ಜೊತೆಗೆ ಇರ್ತೀನಿ ಅನ್ನುವಂಥದ್ದು, ಇದ್ದೀರಾ ಅನ್ನುವಂಥದ್ದು ಸತ್ಯವಾಗ್ಲೂ ತೋರಿಸ್ಕೊಟ್ಬಿಟ್ಟಿದ್ದೀರಾ.
ನಮಗೆ ಆ ದೇವರ ಅನುಗ್ರಹ ಆಗಬೇಕಂದ್ರೆ ಮೊದಲು ಗುರುವಿನ ಪಾದ ಅಂತೂ ನಾವು ಹಿಡಿಲೇಬೇಕು. ನಮಗೆ ಗುರುವಿನ ಆಶೀರ್ವಾದ ಆದರೆ ಸಾಕು ನನ್ನಪ್ಪ, ಮುಕ್ಕೋಟಿ ದೇವರ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತು, ಅಷ್ಟೇ ನಮಗೆ ಸಂತೋಷ ಕೂಡ ಸಿಗುತ್ತೆ. ಆದರೆ ಈ ಒಂದು ಜನ್ಮದಲ್ಲಿ ನಮಗೆ ಈ ಒಂದು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ನಿಮ್ಮ ಸೇವೆನ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೀರಲ್ಲ ರಾಯರೇ, ಖಂಡಿತವಾಗ್ಲೂ ಕೂಡ ತುಂಬ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ, ತುಂಬ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ನಿಮ್ಮಂತಹ ಒಂದು ಪುಣ್ಯಾತ್ಮರ ಸೇವೆನ ಮಾಡುವಂಥ ಅವಕಾಶ ಸಿಕ್ಕಿರೋದೇ ನಮ್ಮ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಳುವಂಥದ್ದಿಷ್ಟೇ, ಪ್ರಾರ್ಥನೆ ಮಾಡ್ಕೊಳ್ತಿರುವಂಥದ್ದು ಏನಂತ ಅಂದರೆ ಶ್ರೀರಾಯರೇ, ಎಷ್ಟೋ ಜನಕ್ಕೆ ನಾವು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ರಾಯರೇ, ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಯಾರಿಗೂ ಉತ್ತರ ಕೊಡುವಂಥ ಆಸೆ ಇಲ್ಲ ನಮಗೆ, ಅದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು. ನಾವು ರಾಯರಿದ್ದಾರೆ ಅಂತ ಎಷ್ಟು ನಂಬಿದ್ದೀವೋ ಅಷ್ಟೇ ಮನೇಲೂ ಕೂಡ ಕೆಲವರು ಮಕ್ಕಳಾಗಿರ್ಬೋದು, ಕೆಲವ್ರಿಗೆ ಅಪ್ಪ ಅಮ್ಮಂದಿರಾಗಿರ್ಬೋದು, ನನ್ನ ಮಗ ಏನೋ ಮಾಡ್ತಾನೆ, ನನ್ನ ಮಗಳು ಏನೋ ಮಾಡ್ತಾಳೆ, ನನ್ನ ಮಗಳ ಸಂಸಾರ ಸರಿ ಹೋಗ್ಬಿಡುತ್ತೆ, ನನ್ನ ಮಗಳಿಗೆ ಮಕ್ಕಳಾಗ್ತಾರೆ, ಅವರಿಬ್ಬರು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಅವರು ಕಷ್ಟಗಳಿಂದ ದೂರ ಆಗ್ತಾರೆ, ಸಾಲದ ಬಾಧೆಯಿಂದ ಮುಕ್ತಿ ಹೊಂದ್ತಾರೆ, ಇವತ್ತೆಲ್ಲ ನಾಳೆ ಅವ್ರು ಏನೋ ಮಾಡ್ತಾರೆ ಅನ್ನುವಷ್ಟು ನಂಬಿಕೆನ ಮನೆಯಲ್ಲಿ ನಮ್ಮ ಮೇಲೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಮಗೆ ಧೈರ್ಯ ಅನ್ನೋದೇ ಇಲ್ಲ. ನೀವೇ ಧೈರ್ಯ ನಮಗೆ, ಬೇರೆ ಏನೂ ಇಲ್ಲ ನಮಗೆ. ನಾವು ದುಡಿಯೋದು ಬೇಡ, ಹಂಗೆ ಕುತ್ಕೊಂಡು ದುಡ್ಡು ಬರಲಿ ಏನೋ ಆಗ್ಬಿಡ್ಲಿ, ಇಲ್ಲ ರಾಯರೇ, ದುಡಿತೀವಿ, ಕಷ್ಟಪಟ್ಟು ದುಡಿತೀವಿ. ಒಂದು ಒಳ್ಳೆ ದುಡಿಮೆ ಇಲ್ಲದೆ ಇರೋರಿಗೆ ಒಂದು ಒಳ್ಳೆ ದುಡಿಮೆನ ಕೊಡಿ, ದುಡಿಮೆನೇ ದೇವರು ಅಂತ ನಂಬಿ ದುಡಿತೀವಿ. ದುಡಿಮೆ ಇಲ್ಲದೆ ಇರೋರಿಗೆ ದುಡಿಮೆನ ಕೊಡಿ, ಬಿಸ್ನೆಸ್ ಮಾಡ್ತಾ ಇರೋರಿಗೆ ಬಿಸ್ನೆಸ್ಸಲ್ಲಿ ನಮಗೆ ಲಾಭವನ್ನು ಕೊಡಿ. ನಮಗೆ ಲಾಭ ಅಂದ ತಕ್ಷಣ ಬಿಲ್ಡಿಂಗ್ಗಳನ್ನ ಕಟ್ಟಬೇಕಾಗಿಲ್ಲ ಶ್ರೀರಾಯರೇ, ಮನೆ ಪರಿಸ್ಥಿತಿನ ನಿಭಾಯಿಸುವಷ್ಟು ಶಕ್ತಿನ ಕೊಟ್ಟರೆ ಸಾಕು. ಯಾರ ಹತ್ರ ಕೈ ಚಾಚೋದು ಬೇಡ. ಕಣ್ಣೀರು ಹಾಕೋಂಗಾಗಿದೆ. ಮೇಲ್ನೋಟಕ್ಕೆ ಎಷ್ಟೇ ನಗ್ನಗ್ತಾ ಇದ್ರೂ ಕೂಡ ಆಳವಾಗಿ ಯೋಚನೆ ಮಾಡಿದಾಗ ನಿಮ್ಗಂತೂ ಗೊತ್ತಿಲ್ಲದೆ ಇರೋದೇನಿಲ್ಲ. ಕಣ್ಣೀರು ಬಂದರೆ ಯಾವ ಊಟ ಬೇಡ, ನಿದ್ರೆ ಬೇಡ, ಯಾರ ಜೊತೆ ಮಾತು ಬೇಡ, ಒಂಟಿಯಾಗಿರ್ಬೇಕಂತ ಅನಿಸುವಂಥದ್ದು. ಈ ಥರ ಎಷ್ಟೋ ಜನಕ್ಕೆ ಮಾನಸಿಕವಾಗಿ ಕಷ್ಟಗಳಿಂದ ಕುಗ್ಗಿ ಹೋಗ್ತಾ ಇದ್ದಾರೆ ಶ್ರೀರಾಯರೇ. ಇದಂತೂ ನಿಮಗೆ ಗೊತ್ತಿದೆ, ನನಗೆ ಗೊತ್ತು. ಆದರೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿರ್ಬೋದು, ವಿಡಿಯೋ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ತಿರೋದು ಏನಂತ ಅಂದರೆ, ನೀವು ಪ್ರತಿಕ್ಷಣ ನಮ್ಮ ಜೊತೆಗಿದ್ದೇ ಇರ್ತೀರ. ಈ ಒಂದು ವಿಡಿಯೋದಲ್ಲಿ ಎಷ್ಟೋ ಜನಗಳ ಒಂದು ಕೂಗಿದೆ ಶ್ರೀರಾಯರೇ, ಅದು ನಿಮಗೂ ಕೂಡ ಗೊತ್ತಿರುವಂಥದ್ದೇ. ಯಾಕಂದರೆ ಜಗತ್ತನ್ನೇ ನೋಡಿಕೊಂಡು ನೀವು ನಮ್ಮ ಕಡೆಗೆ ಬರಬೇಕು. ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದೀರಾ, ನನ್ನ ಬದುಕಲ್ಲೂ ಅಂತೂ ನೀವು ಎಷ್ಟೋ ಕೊಟ್ಟಿದ್ದೀರಾ. ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡುವಂಥ ಶಕ್ತಿ ಕೊಟ್ಟಿರೋದು ಕೂಡ ನೀವೇ ಪುಣ್ಯಾತ್ಮರೇ, ನೀವೇ. ಅದು ನಿಮ್ಮಿಂದನೇ ಎಲ್ಲವೂ ಕೂಡ. ನಮ್ದು ಎಂಥದ್ದು ಸಹ ಇಲ್ಲ. ಈ ದೇಹಕ್ಕೆ ಏನು ಗೊತ್ತಿದೆ, ಏನು ಮಾತಾಡಬೇಕಂತ ಏನು ಗೊತ್ತಿರುತ್ತೆ ಈ ದೇಹಕ್ಕೆ, ಎಲ್ಲವನ್ನು ಕೂಡ ಕೊಟ್ಟವ್ರು ನೀವೇ. ಆದರೆ ನಮ್ಮಿಂದ ಕೂಡ ಆದಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ, ಮನ್ನಿಸಿ, ನೆಮ್ಮದಿಯಾಗುವಂಥದ್ದು ಊಟ ಮಾಡುವಂತಹ ಭಾಗ್ಯವನ್ನು ಕೊಟ್ಟು, ಅದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಈ ದೇಹ ಕೊನೆ ಉಸಿರಿರೋರಿಗೂ ಕೂಡ ನಿಮ್ಮ ಸೇವೆನ ಮಾಡ್ಕೊಂಡು ಹೋಗುವಂತಹ ಒಂದು ಶಕ್ತಿನ ಕೊಟ್ಟು, ಸ್ವಲ್ಪ ನೆಮ್ಮದಿನ ಕೊಟ್ಟು, ಮನೇಲಿ ನಂಬಿದಾರಲ್ಲ ರಾಯರೇ, ಇವತ್ತೆಲ್ಲ ನಾಳೆ ನಾವೇನೋ ಮಾಡ್ತೀವಂತ ನಮ್ಮ ಮೇಲೆ ನಂಬಿಕೆನ ಇಟ್ಕೊಂಡಿದ್ರೆ, ನಾವು ನಿಮ್ಮ ಪಾದವನ್ನು ನಂಬಿಕೆಯಿಂದ ಹಿಡ್ದಿದ್ದೀವಲ್ಲ, ಖಂಡಿತವಾಗ್ಲೂ ಕೂಡ ಅದನ್ನು ಮಾಡ್ದಂಗೆ ಈ ದೇಹಕ್ಕೆ ಅಂತ್ಯ ಅನ್ನೋದು ಕೊಡಬೇಡಿ ಶ್ರೀರಾಯರೇ. ಇವತ್ತೇ ಕೊಟ್ಟರೂ ಕೂಡ, ಈ ಅಂತ್ಯ ಅನ್ನೋದು ಇವತ್ತೇ ಕೊಟ್ಟರೂ ಕೂಡ, ನಾವು ಮನೆಯವ್ರು ಇಟ್ಟಿದ್ದಾರಲ್ಲ ನಂಬಿಕೆನ, ಅದರಲ್ಲಿ ಒಂದು 1% ಆದರೂ ಕೂಡ ನಾವು ಮಾಡ್ಬೇಕು ರಾಯರೇ, ಮಾಡಬೇಕು. ಆ ಭಯ ತುಂಬ ಜನರಲ್ಲಿ ಕಾಡ್ತಾ ಇರುತ್ತೆ. ಇವಾಗ ಮನೇಲಿ ಏನೋ ನಂಬಿಕೆನ ಇಟ್ಕೊಂಡ್ಬಿಟ್ಟಿರ್ತಾರೆ, ಮಾಡ್ದಂಗೆ ಹೋಗ್ಬಿಟ್ರೆ ನಮ್ಮ ಜೀವನಕ್ಕೆ ಏನು ಅರ್ಥ ಇರುತ್ತೆ ರಾಯರೇ? ಖಂಡಿತ ಅರ್ಥ ಇರಲ್ಲ. ಖಂಡಿತ ನಮ್ಮ ಜೀವನಕ್ಕೆ ಏನೂ ಅರ್ಥನೇ ಇರಲ್ಲ. ನಾವು ಏನೋ ಮಾಡ್ದಂಗೆ ಹೋಗ್ಬಿಟ್ರೆ ಏನು ಅರ್ಥ ಇರುತ್ತೆ? ಇದು ನನ್ನೊಬ್ಬನ ಕೂಗಲ್ಲ, ಎಷ್ಟೋ ಜನಗಳ ನೋವು ರಾಯರೇ, ನೋವು, ಎಷ್ಟೋ ಜನಗಳ ನೋವು. ಕಣ್ಣೀರು ಹಾಕ್ತಾ ಇದ್ದಾರೆ ಎಷ್ಟೋ ಜನಗಳು. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಕಷ್ಟ ಅವಮಾನಗಳಿಂದ ಶಾಶ್ವತವಾಗಿ ಮುಕ್ತಿ ಕೊಡಲಿಲ್ಲ ಅಂದರೂ ಕೂಡ ಸದ್ಯಕ್ಕೆ ಎಷ್ಟೋ ಜನಗಳಿಗೆ ಉಸಿರಾಡ್ತಾ ಇಲ್ಲ ರಾಯರೇ, ಕಷ್ಟಗಳಿಂದ ಉಸಿರಾಡ್ತಾ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಬದುಕು ಸಾಕು ಅನ್ನೋದು ತುಂಬ ಸಲ ತಲೆಯಲ್ಲಿ ಬರುತ್ತೆ. ಆದರೆ ಯಾಕೆ ಕೆಲವರು ಬದುಕಿದಾರಂತ ಅಂದರೆ, ರಾಯರಿದ್ದಾರೆ, ಇವತ್ತೆಲ್ಲ ನಾಳೆ ನನಗೂ ಕೂಡ ಒಳ್ಳೇದನ್ನ ಮಾಡ್ತಾರೆ. ಎಷ್ಟೋ ಜನಕ್ಕೆ ರಾಯರು ಒಳ್ಳೇದು ಮಾಡ್ತಾ ಇದ್ದಾರೆ, ನನಗೆ ಒಳ್ಳೇದು ಮಾಡಲ್ವಾ ನನ್ನಪ್ಪ ಅಂತ ಎಷ್ಟೋ ಜನ ಈ ನಂಬಿಕೆನ ಇದೆ ರಾಯರೇ ನಿಮ್ಮ ಮೇಲೆ. ಈ ನಂಬಿಕೆ ತುಂಬ ಇದೆ. ಯಾಕಂದರೆ ನೀವಿದ್ದೀರಾ. ನಾನು ಮಾತಾಡ್ತಿರೋ ಉದ್ದೇಶ ಒಂದೇ, ನೀವಿದ್ದೀರಾ ಅನ್ನೋದು ಸತ್ಯವಾಗ್ಲೂ ಗೊತ್ತಿದೆ. ಆದರೆ ಅವರ ಜೀವನಕ್ಕೆ ಒಂದು ಅರ್ಥವನ್ನು ದಯವಿಟ್ಟು ಆದಷ್ಟು ಬೇಗ ತಂದುಕೊಡಿ ರಾಯರೇ. ಬೇರೆ ಏನು ಬೇಡ. ನಮ್ಮಲ್ಲಿ ಸೊಕ್ಕು ಕೊಡಬೇಡಿ, ದುರಂಕಾರ ಕೊಡಬೇಡಿ, ಅಹಂಕಾರ ಕೊಡಬೇಡಿ, ಏನೂ ಬೇಡ ರಾಯರೇ. ಯಾರು ಏನಾದರೂ ಮಾತಾಡಿ, ನಮಗದು ಬೇಡ. ನಮಗೆ ಬೇಕಾಗಿರೋದು ಒಂದೇ ಒಂದು ಶ್ರೀರಾಯರೇ, ನಮಗೆ ಬೇಕಾದಂಥದ್ದು ನಿಮ್ಮ ಆಶೀರ್ವಾದ. ನಿಮ್ಮ ಆಶೀರ್ವಾದ ಇತ್ತು ಅಂದರೆ ನಮ್ಮ ಬಾಳಲ್ಲಿ ಕಷ್ಟಗಳು ಕೂಡ ದೂರ ಆಗುತ್ತೆ. ನಿಮ್ಮನ್ನು ಕೊನೆಯವರೆಗೂ ಕೂಡ ನಿಮ್ಮ ಸೇವೆನ ಮಾಡುವಂಥ ಒಂದು ಅವಕಾಶವನ್ನು ಕೊಡಿ. ಕಷ್ಟಗಳನ್ನು ದೂರ ಮಾಡಿ, ಕಾಪಾಡಿ, ಒಟ್ಟಿನಲ್ಲಿ ಜೊತೆಗಿದ್ದು ಕಾಪಾಡಿ ರಾಯರೇ. ಯಾವತ್ತೂ ಕೂಡ ನಿಮ್ಮ ಮಕ್ಕಳನ್ನು ಕೈ ಬಿಡಬೇಡಿ. ನೀವು ಕೈ ಬಿಡಲ್ಲ ನನಗೆ ಗೊತ್ತಿದೆ. ಆದರೆ ಜಗತ್ತನ್ನೇ ನೋಡಿಕೊಂಡು ನೀವು ನಮ್ಮ ಹತ್ರ ಬರಬೇಕು. ಕೆಲವರಿಗೆ ಆಶೀರ್ವಾದ ಮಾಡುವಂಥ ತಡ ಆಗ್ತಾ ಇದೆ. ಆದರೆ ನನ್ನ ಉದ್ದೇಶ ಒಂದೇ, ಆದಷ್ಟು ಬೇಗ ಆಯಿತು ಅಂದರೆ ಎಷ್ಟೋ ಜನಗಳು
ಬದುಕು ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಾವು ಇರ್ತೀವೋ ಇಲ್ವೋ ಅನ್ನೋಷ್ಟು ನೋವಿಗೆ ಒಳಗಾಗ್ಬಿಟ್ಟಿದ್ದಾರೆ. ಅಂಥವ್ರಿಗೆಲ್ಲ ನೀವು ಆಶೀರ್ವಾದವನ್ನು ಮಾಡಿ ಜೊತೆಗಿದ್ದು ತಾಯಿ ಥರ ಯಾವುದೋ ರೂಪದಲ್ಲಿ ಬಂದು ಒಂದು ತುತ್ತನ್ನ ಊಟವನ್ನು ನೀವೇ ನಿಮ್ಮ ಕೈಯಾರ ಮಾಡಿಸಿ ಕಣ್ಣೀರನ್ನ ಒರೆಸಿ ನಾನಿದ್ದೀನಿ ಅಂತ ಧೈರ್ಯವನ್ನು ಕೊಟ್ಟು ಕಾಪಾಡಿ ರಾಯರೇ. ಯಾಕಂದರೆ ಈ ಕಲಿಯುಗದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂಥದ್ದು ಏನೂ ಸಹ ಇಲ್ಲ ನನ್ನಪ್ಪ. ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಸಹ ಇಲ್ಲ. ನಾವು ದೊಡ್ಡರು ನಮಗೆ ಹೆಂಗೆ ಹೋಗ್ಬೇಕಂತ ರೂಟ್ ಗೊತ್ತಿರಲ್ಲ. ನಮಗೆ ಒಂದು ಕತ್ಲಲ್ಲಿ ಬೆಳಕಿನ ಒಂದು ಬೆಳಕು ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸೋರೆ ನೀವು. ನಮ್ಮ ಜೀವನಕ್ಕೆ ದಾರಿದೀಪನೇ ನೀವು, ನಮಗೆ ದಾರಿದೀಪನೇ ನೀವು, ನಂದಾದೀಪನೇ ನೀವು. ಯಾಕಂದರೆ ನಿಮಗೆ ಗೊತ್ತಿಲ್ಲದಿರುವಂಥದ್ದು ಏನಿಲ್ಲ. ನೀವು ಪಡಬಾರ್ದು ಕಷ್ಟವನ್ನು ಪಟ್ಟಿದ್ದೀರಾ. ನೀವು ಪಟ್ಟಷ್ಟಂತೂ ಕಷ್ಟ ನಾವು ಯಾರು ಕೂಡ ಮೋಸ್ಟ್ಲಿ ಪಟ್ಟಿಲ್ಲ ನನ್ನಪ್ಪ, ಪಟ್ಟಿಲ್ಲ. ಸತ್ಯವಾಗ್ಲೂ ಪಟ್ಟಿಲ್ಲ ನಾವು. ಯಾಕಂದರೆ ನೀವು ಅಷ್ಟೊಂದು ಕಷ್ಟವನ್ನು ಪಟ್ಟಿದ್ದೀರಾ, ಅವಮಾನಗಳನ್ನು ನೋಡಿದ್ದೀರಾ. ನಿಮ್ಮ ಕಷ್ಟದ ಮುಂದೆ ನಮ್ಮದು ತುಂಬ ಚಿಕ್ಕದೆ. ಆದರೆ ಮನೆಯಲ್ಲಿ ತುಂಬ ಜನ ನಂಬಿಕೆನ ಇಟ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ ಅಂತ ನೋವಿದೆ. ಅವರೆಲ್ಲರ ನೋವನ್ನು ಕೂಡ ದೂರ ಮಾಡಬೇಕು, ನೀವೇ ಕಾಪಾಡಬೇಕು. ನೀವು ಮನಸ್ಸು ಮಾಡಿದರೆ ನನ್ನಪ್ಪ, ಮುಕ್ಕೋಟಿ ದೇವರ ಆಶೀರ್ವಾದ ನಮಗಾದಂಗೆನೆ, ಮುಕ್ಕೋಟಿ ದೇವರ ಆಶೀರ್ವಾದ ನಮಗಾದಂಗೆನೆ. ನಾನು ಕೇಳ್ಕೊಳ್ಳೋದು ಒಂದೇ ಶ್ರೀರಾಯರೇ, ಈ ಮನುಷ್ಯ ಜನ್ಮ ನಮಗೆ ಎಷ್ಟು ವರ್ಷ ಸಿಗುತ್ತೋ, ಮತ್ತು ಎಷ್ಟು ಜನ್ಮದಲ್ಲಿ ಸಿಗುತ್ತೋ, ಮತ್ತು ಯಾವ ಜನ್ಮದಲ್ಲಿ ಸಿಗುತ್ತೋ ನಮಗಂತೂ ಖಂಡಿತ ಗೊತ್ತಿಲ್ಲ. ಈ ಮನುಷ್ಯ ಜನ್ಮ ಪಡೆದಾಗಲಾಗಲಿ ಮತ್ತು ಯಾವುದಾದ್ರೂ ಜನ್ಮ ಪಡೆದಾಗಲಿ ನಿಮ್ಮ ಸೇವೆ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಶ್ರೀರಾಯರೇ. ಯಾಕಂದರೆ ನಿಮ್ಮ ಋಣವನ್ನಂತೂ ಖಂಡಿತ ತೀರ್ಸೋಕ್ಕಾಗಲ್ಲ ನಾವು. ನಮ್ಮೆಲ್ಲರ ಪಾಲಿಗೆ ತಾಯಿನೂ ನೀವೇ, ಗುರುಗಳು ನೀವೇ, ತಂದೆ ತಾಯಿಗಳಾಗಿ ಕಾಪಾಡ್ತಾ ಇದ್ದೀರಾ, ತಂದೆ ತಾಯಿಗಳಾಗಿ ಕಾಪಾಡ್ತಾ ಇದ್ದೀರಾ. ಆದರೆ ಎಷ್ಟೋ ಜನ ನಿಮ್ಮ ಆಶೀರ್ವಾದಕ್ಕಾಗಿ, ಅನುಗ್ರಹಕ್ಕಾಗಿ ಕಾಯ್ತಾ ಇದ್ದೀರಲ್ಲ ನನ್ನಪ್ಪ. ಆದಷ್ಟು ಬೇಗ ಆಶೀರ್ವಾದವನ್ನು ಮಾಡಿ ಅವ್ರನ್ನೂ ಕೂಡ ಕಾಪಾಡಿ ನನ್ನಪ್ಪ. ನಾನು ಹೇಳಿದ್ರಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಿದ್ದರೆ ಮನ್ನಿಸಿ ಕಾಪಾಡಿ ನನ್ನಪ್ಪ. ಇಷ್ಟೇ ಕೇಳ್ಕೊಳ್ಳೋದು. ಯಾಕೋ ಈ ವಿಡಿಯೋನ ಮಾಡಬೇಕಂತ ಅನ್ನಿಸ್ತು, ಮಾಡಿದೆ ಶ್ರೀರಾಯರೇ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ. ನಿಮ್ಮ ಮುಖ ನೋಡಿದ್ರೇ, ನಿಮ್ಮ ಒಂದು ನಗು ಮುಖನ ನೋಡಿದ್ರೇ ನಾವು ಎಷ್ಟೋ ನೋವುಗಳನ್ನ ಮರೆತೋಗ್ತೀವಿ ನನ್ನಪ್ಪ. ಮಾತಾಡ್ತಿದ್ರೆ ಮಾತುಗಳು ಹಂಗೆ ಬರುತ್ತೆ. ಆದರೆ ನಿಮ್ಮ ನೆರಳು ಯಾವಾಗಲೂ ಕೂಡ ಇರಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ. ರಾಯರ ಭಕ್ತರ ಪರವಾಗಿ ನಂದೊಂದು ಮಾತು, ನೀವು ಕೂಡ ಯಾವಾಗಲೂ ನಗ್ನಗ್ತಾ ಇರಬೇಕು ಶ್ರೀರಾಯರೇ. ಇದೇ ನಮ್ಮೆಲ್ಲರ ಆಸೆ.